ಈಗ ನಾವು ಕೇಕ್ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ 1 ಕಪ್ ಸಕ್ಕರೆ, 1 ಕಪ್ ಮೈದಾ, ಇದು ಡ್ರೈ ಚಾಕ್ಲೇಟ್ಸು, ಆಮೇಲೆ 1 ಕಪ್ ಒಂದು ಸ್ವಲ್ಪ ಕೊಕೊ ಪೌಡರು, ಇದು ಕಪ್ಪಿಲ್ಲ, ಮತ್ತು ಸ್ವಲ್ಪ ಹಾಲು ಮತ್ತು ಮೊಸರು. ಇದು ಡ್ರೈ ಚಾಕ್ಲೇಟ್ಸ್. ನಾನು ಅಲ್ಲೇ ಇಲ್ಲಿ ಜಾಸ್ತಿ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಹಂಗಾಗಿ ಇದೊಂದು ಸ್ವಲ್ಪ ಚಾಕ್ಲೇಟ್ ತೊಗೊಂಡಿದ್ದೀನಿ. ಬಾದಾಮಿ, ದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿ, ವಾಲ್ನಟ್ಸ್, ಸ್ವಲ್ಪ ಬೇಕಿಂಗ್ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಸಕ್ಕರೆನೂ ನಾನು ಮಿಕ್ಸಿ ಮಾಡ್ಕೊತೀನಿ. ಸಕ್ಕರೆ ಪುಡಿ ಆಗಿದೆ, ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಬಿಡು. ಇದು ಶುಗರ್ ಸಿರಪ್ಗೆ ಇದು ಸ್ವಲ್ಪ ನೀರಿಗೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಇದು ನೆನ್ಕೊಳಕ್ಕೆ ಬಿಟ್ಟಿರ್ತೀನಿ. ಈಗ ನಾನು ಆವಾಗಲೇ ಆಯಿಲ್ ಹೇಳೋದು ಮರೆತುಬಿಟ್ಟೆ. ಸಕ್ಕರೆ ತೊಗೊಂಡೆ, ಅದೇ ಬೌಲ್ ಅಳತೆಗೆ ನಾನು ಎಣ್ಣೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನಾನು ನೆಕ್ಸ್ಟ್ ಬೀಟರಿಂದ ಬೀಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದೊಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲೇವರೆಗೂ ಬೀಟ್ ಮಾಡಬೇಕು. ಇವಾಗ ಇದು ಸ್ವಲ್ಪ ಕೂಡಿದೆ. ಈಗ ನಾನು ಮೊಸರು ತೊಗೊತಾ ಇದ್ದೀನಿ. ಇದು ಏನು ನೀರು ಗೀರು ಏನು ಸೋಸಿಲ್ಲ, ಡೈರೆಕ್ಟ್ ಮೊಸರು, ವಾಟರ್ ಸಮೇತ ಇರೋವಂಥದ್ದು. ಮೊಸರು, ಆ ಸಕ್ಕರೆ, ಎಣ್ಣೆ ಮೂರು ಮಿಕ್ಸ್ ಚೆನ್ನಾಗಿ ಆಗಬೇಕು. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಮೈದಾ ಹಾಕ್ಕೊತೀನಿ. ಮೈದಾಗೆ ನಾನು ಜರಡಿ ಹಿಡ್ಕೊತೀನಿ. ಅಷ್ಟು ಮೈದಾ ನಾನು ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಜೊತೆಗೇ ನಾನು ಕೊಕೊ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊಕೊ ಪೌಡರ್ ಆ್ಯಕ್ಚುಲಿ ಯಾವುದು ಚಾಕ್ಲೇಟ್ಸ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಚಾಕ್ಲೇಟ್ಸ್ ಇದೆ ಅಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ. ನೆಕ್ಸ್ಟ್ ಇದೆರಡೂ ಜರಡಿಲಿ ಸಾಣಿಸ್ಕೊತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದಂಥ ಗಂಟು ಬರಲ್ಲ. ಆವಾಗ ಕೇಕು ಸಹ ನೀಟಾಗಿ ಬರುತ್ತೆ. ಎಲ್ಲಾದರೂ ಗಂಟು ಸಿಕ್ತಂದರೆ ಅದು ನೀಟಾಗಿ ಬೇಯಲ್ಲ, ಆವಾಗ ಕೇಕ್ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈ ಥರ ಜರಡಿ ಹಿಡ್ಕೊಂಡು ಜಾಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಜರಡಿ ಆದಮೇಲೆ ಬೇಕಿಂಗ್ ಸೋಡಾನು ನಾನು ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಜರಡಿ ಆದಮೇಲೆ ಈಗ ನಾನು ಮತ್ತೆ ಬ್ಯಾಟರಿಂದ ಇದಷ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇದಕ್ಕೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ನಾವು ಕೇಕ್ ಮಾಡೋಕ್ಕಾರೆ ಒಂದೇ ಸೈಡ್ ರೊಟೇಟ್ ಮಾಡಬೇಕು. 2 ಸೈಡ್ ರೊಟೇಟ್ ಮಾಡೋದ್ರಿಂದ ಕೇಕ್ ಪಫಿಯಾಗಿ ಬರಲ್ಲ. ಅದಕ್ಕೋಸ್ಕರ ಯಾವಾಗಲೂ 1 ಡೈರೆಕ್ಷನಿಂದನೇ ರೊಟೇಟ್ ಮಾಡಿ. ನೋಡಿ, ಇವಾಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಈ ಥರ ಇದ್ದರೆ ಸಾಕು. ನಾನು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ಈ ಥರ ಇದ್ದರೆ ಸರಿ ಇದೆ ಅಂತ. ನೋಡಿ, ಇವಾಗ ಕೇಕ್ ಬ್ಯಾಟರ್ ಸರಿಯಾಗಿದೆ. ನಾನು ಆವಾಗಲೇ ಏನು ಫಸ್ಟ್ ನಿಮಗೆ ಡ್ರೈ ಫ್ರೂಟ್ಸ್ ತೋರಿಸಿದೆ, ವಾಲ್ನಟ್ಸು, ದ್ರಾಕ್ಷಿ ಮತ್ತು ಗೋಡಂಬಿ, ಅದನ್ನಷ್ಟನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದಿದೆ ಡ್ರೈ ಫ್ರೂಟ್ಸ್ ಅದನ್ನೇ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಸ್ಕಿಪ್ ಕೂಡ ಮಾಡ್ಕೋಬೋದು ನೀವು. ಚಾಕ್ಲೇಟ್ಸ್ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇವಾಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು ಏನು ಮೊದಲೇ ಚಾಕ್ಲೇಟ್ ತೊಗೊಂಡಿದ್ದೆ ಅದನ್ನು ಸಹ ಇವಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಚಾಕ್ಲೇಟ್ನ ನೀರಲ್ಲಿ ಬಿಸಿನೀರಲ್ಲಿ ಕರಗಿಸ್ಕೊಂಡು ಸಹ ಹಾಕ್ಕೋಬೋದು. ಬಟ್ ನಾನು ಚಾಕ್ಲೇಟ್ ಹಂಗೆ ಸಿಗಲಿ ಬಾಯಿಗೆ ಅಂತ ಹಂಗೆ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಪಕ್ಕಕ್ಕಿಟ್ಟು ಬ್ಯಾಟರ್ನ ತೊಗೊತೀನಿ. ಈ ಬ್ಯಾಟರ್ಗೆ ಫಸ್ಟ್ ಕೆಳಗಡೆ ಒಂದು ಸರಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊತೀನಿ. ಇದು ವೆಜಿಟೇಬಲ್ ಆಯಿಲು. ನೆಕ್ಸ್ಟ್ ಇದಕ್ಕೆ ನಾನು ಬಟರ್ ಪೇಪರ್ ಹಾಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಮತ್ತೆ ಆಯಿಲ್ ಹಾಕೊತಾ ಇದ್ದೀನಿ. ಇವಾಗ ನಾ ಬ್ಯಾಟರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಮೋಲ್ಡ್ಗೆ ಹಾಕೊತಾ ಇದ್ದೀನಿ, ಕೇಕ್ ಮೋಲ್ಡಿಗೆ. ಈ ಥರ ಒಂದ್ಸರಿ ಟ್ಯಾಪ್ ಮಾಡಬೇಕು, ಅವಾಗ ಏನಾದರೂ ಬಬಲ್ಸ್ ಇದ್ದರೆ ಹೋಗುತ್ತೆ ಅಂತ. ಇವಾಗ ನಾನು ಓವನ್ನ ಪ್ರೀ ಹೀಟಿಗೆ ಇಟ್ಟಿದ್ದೆ. ಅದರ ನೆಕ್ಸ್ಟ್ ಏನು ಕೇಕ್ ಮೋಲ್ಡ್ ಇದೆ ಅದನ್ನು ಸಹ ಇಡ್ತಾ ಇದ್ದೀನಿ. ನಾನಿಲ್ಲಿ 30 ಮಿನಿಟ್ಸ್ ಅಷ್ಟು ಟೈಮಿಂಗ್ಸ್ ಇಟ್ಟಿದ್ದೆ. ಗೈಸ್ ಈಗ ನೋಡ್ಬೋದು ಕೇಕ್ ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಇದು ಆಗಿದೆಯಲ್ಲ ಅಂತ ನೋಡೋದಕ್ಕೆ ಒಂದು ಟೂತ್ ಪಿಕ್ ತೊಗೊಂಡು ಇದನ್ನು ಈ ಥರ ಅದು ನೋಡಿ ಅದು ಎಲ್ಲೂ ಅಂಟಿಲ್ಲ ಅಂದರೆ ಅದು ಬೆಂದಿದೆ ಅಂತ. ಸೊ ಇದು ಪರ್ಫೆಕ್ಟಾಗಿ ಬೆಂದಿದೆ, ನೀವೇ ನೋಡ್ಬೋದು. ಇಲ್ಲಿ ಸೈಡೆಲ್ಲ ಅದೇ ಬಿಟ್ಕೊಂಡಿದೆ, ಚೆನ್ನಾಗಿ ಬೇಕಾಗಿದೆ. ಆದರೆ ನಾವು ಒಂದ್ಸರಿ ಈ ಚಾಕು ಹಿಂಗೆ ಸೈಡೆಲ್ಲ ಒಂದ್ಸರಿ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ನೋಡಿ ಎಲ್ಲೋ ಅಂಟ್ತಾನೆ ಎಷ್ಟು ಚೆನ್ನಾಗಿ ಬಂದಿದೆ ಕೇಕು. ನಾವು ಬೇಕಿದ್ರೆ ಓವನ್ ಇಲ್ಲ ಅಂದರೆ ಒಲೆ ಮೇಲೂ ಸಹ ಮಾಡ್ಕೋಬೋದು. ನಿಮಗೇನಾದರೂ ಆ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಇವಾಗ ನಾನು ಒಂದು ಲೇಯರ್ನ ತಗೊಂಡು ಅದಕ್ಕೆ ಡೆಕೋರೇಷನ್ ಮಾಡ್ಕೊಳಕ್ಕೋಸ್ಕರ ಒಂದು ಲೇಯರ್ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಳಗಡೆನೂ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಒಂದು ಲೇಯರ್ ತೊಗೊಂಡಾದ್ಮೇಲೆ ನಾನು ಮುಂಚೆನೇ ಏನು ಶುಗರ್ ಸಿರಪ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ರ ಮೇಲೆ ಹಾಕೊತಾ ಇದ್ದೀನಿ. ಇದ್ರ ಮೇಲೆ ಒಂದು ಚಾಕ್ಲೇಟ್ನ ಬಿಸಿನೀರು ಹಾಕಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ತೀನಿ. ಇವಾಗ ಸಿರಪು ಮತ್ತು ಚಾಕ್ಲೇಟ್ ಹಾಕಿದಾದ್ಮೇಲೆ ಇವಾಗ ನಾನು ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕಿ ಮತ್ತೆ ಅದ್ರ ಮೇಲೆ ಶುಗರ್ ಸಿರಪ್ ಹಾಕೊತಾ ಇದ್ದೀನಿ. ಇವಾಗ ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ಬೇಕಂತ ನಾನು ಸೈಡಿಗೆ ಮತ್ತೆ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಹೆಚ್ಕೊಂಡು ಸುತ್ತಲೂ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡಿ ಹಂಗೇನೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಶುಗರ್ ಸಿರಪ್ ಅಥವಾ ಚಾಕ್ಲೇಟ್ ಸಿರಪ್ ಏನು ಹಾಕ್ದೇನು ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಚೆನ್ನಾಗಿರಲಿ ಅಂತ ಮೇಲ್ಗಡೆ ಎಲ್ಲ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಚಾಕ್ಲೇಟ್ ಕೇಕ್ನ ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ರೆಡಿ ಮಾಡೋದಂತ ನೋಡಿದ್ರಲ್ಲ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.